ನಮಸ್ಕಾರ ಸ್ನೇಹಿತರೆ. ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನನೇ ಸ್ವರ್ಗ ಸ್ನೇಹಿತರೆ. ನಾನೀಗ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಕಸಬಾ ಹೋಬಳಿಲಿ ಬರುವಂತ ಮಠಸಾಗರದಲ್ಲಿದ್ದೀನಿ. ಅದ್ಭುತವಾದ ಒಂದು ಹಳೆಯ ಅಂದ್ರೆ 1100 ವರ್ಷ ಹಳೆಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ತುಂಬಾ ಹಳೇದು ಸ್ನೇಹಿತರೆ. ಇದು ಹೊಯ್ಸಳರ ಕಾಲದಲ್ಲಿ ಆಗಿರುವಂತ ದೇವಸ್ಥಾನ ಸ್ನೇಹಿತರೆ. ತುಂಬಾ ಅದ್ಭುತವಾಗಿ ಇತಿಹಾಸವುಳ್ಳಂತ ದೇವಸ್ಥಾನ ಸ್ನೇಹಿತರೆ. ಸುತ್ತಲೂ ಒಂದು ಪ್ರದಕ್ಷಿಣೆ ಹಾಕ್ಬೇಕಾಗತ್ತೆ. ವಿಡಿಯೋ ಮಾಡೋಣ ಬನ್ನಿ. ಇಲ್ಲೊಂದು ನೋಡಿ ಸ್ನೇಹಿತರೆ, ಶಾಸನ ಕಲ್ಲಿದೆ. ಇದು ಆಂಜನೇಯ ಸ್ವಾಮಿ ಏಕಶಿಲೆ, ತುಂಬಾ ದೊಡ್ಡದಾಗಿದೆ. ಈ ತರ ಒಂದೇ ಶಿಲೆಯಲ್ಲಿ ಇರುವಂತ ವಿಗ್ರಹ ಅಂದ್ರೆ ದೊಡ್ಡದಾಗಿರೋದು ನಾನು ಎಲ್ಲೂ ನೋಡಿಲ್ಲ. ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಎದುರುಗಡೆ ವೀರ್ಗಲ್ಗಳಿದೆ ಸ್ನೇಹಿತರೆ. ನೋಡಿ, ಇದೆ ವೀರ್ಗಲ್ಗಳು. ಸ್ನೇಹಿತರೆ 2 ವೀರ್ಗಲ್ಗಳಿದೆ ಇಲ್ಲಿ. ಬನ್ನಿ ದೇವ್ರ ದರ್ಶನ ಮಾಡ್ಕೊಬ್ರ. ಬನ್ನಿ ಸ್ನೇಹಿತರೆ, ದೇವ್ರ ದರ್ಶನಕ್ಕೆ ಹೋಗೋಣ. ನೋಡಿ, ಇದೇ ಏಕಶಿಲೆ ಆಂಜನೇಯ ಸ್ವಾಮಿ. ತುಂಬಾ ಅದ್ಭುತವಾಗಿ ತುಂಬಾ ದೊಡ್ಡದಾಗಿದೆ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ. ಸ್ನೇಹಿತರೆ, ಈ ಆಂಜನೇಯ ಸ್ವಾಮಿ ಮೂರ್ತಿ ಅದ್ಭುತವಾಗಿದೆ. ತುಂಬಾ ದೊಡ್ಡದಾಗಿದೆ ನೋಡಿ ಸ್ನೇಹಿತರೆ. ಅಂದ್ರೆ ತುಂಬಾ ನಂಗೆ ಖುಷಿ ಆಯ್ತು. ಏನಕ್ಕಂದ್ರೆ ಈ ತರ ಮೂರ್ತಿ ನಾನು ಎಲ್ಲೂ ನೋಡಿತ್ತಿಲ್ಲ. ತುಂಬಾ ವಿಶೇಷವಾಗಿಯೂ ಇದೆ ಸ್ನೇಹಿತರೆ. ಇದು ಹೊಯ್ಸಳರ ಕಾಲದಲ್ಲಿ ಆಗಿರುವಂತ ಆಂಜನೇಯ ಸ್ವಾಮಿ ಮೂರ್ತಿ ಸ್ನೇಹಿತರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಸ್ಥಳೀಯರು, ಅರ್ಚಕರು ಮಾಹಿತಿ ಕೊಡ್ತಾರೆ. ನಮಸ್ಕಾರ. ನಮಸ್ಕಾರ. ಇದೇ ರೀತಿ ನಾವು ಬಂದು ಹೇಳಿದ್ದು, ಈಗ ನಾನು ಆಗಲೇ ಹೇಳಿದ ಅದೇ ರೀತಿ ಈಗ ಹೊಸರ ಕಾಲದ ಹಿಂದಿನ ಕಾಲದ ದೇವಸ್ಥಾನ. ತುಂಬ ಸಮಯವಾಗಿತ್ತು ನಮಗೆ. ನಾವು 67ರಲ್ಲಿ ಈ ಜಾಗಕ್ಕೆ ಬಂದು ಈ ಗ್ರಾಮದವರು ನಮಗೆ ಪೂಜೆಗೆ ಅಂತೇಳಿ ಇಲ್ಲಿ ಕೊಟ್ಟರು. ಹಾಗೆ ನಾವು ಪೂಜೆ ಮಾಡ್ಕೊಂಡು ಈಗ ಒಂದು 50 ವರ್ಷ ಪೂಜೆ ಮಾಡಿದ್ವು. ಆಮೇಲೆ ಈಗ ನಮಗೆ ಖುಷಿ ವಯಸ್ಸಾದ ಕಾರಣ ನಾವು ಪೂಜೆ ಬಿಟ್ಕೊಂಡು ಬೇರೆಯವರಿಗೆ ವಹಿಸಿ ಬಿಟ್ಟಿದ್ದೀವಿ. ಹಾಗೆ ಬೇರೆಯವರು ಪೂಜೆ ಮಾಡ್ತಾರೆ. ಹಳೆಯ ದೇವಸ್ಥಾನಗಳು ಆ ಕಾಲದ ದೇವಸ್ಥಾನ ಹೊಸಬರು. ಈಶ್ವರ, ಗಣಪತಿ, ಈಶ್ವರ, ನಂದೀಶ್ವರ, ಯೋಗ ನರಸಿಂಹ, ಗೋಪಾಲಕೃಷ್ಣ, ಲಕ್ಷ್ಮಿ, ಆಮೇಲೆ ಆಂಜನೇಯ ಸ್ವಾಮಿ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಏಕಶಿಲಾ ಕಲ್ಲಿಂದ ಬಂದದ್ದು ಇದು. ಹಾಗೆ ಇಲ್ಲಿ ಉದ್ದಕ್ಕೂ ವೀರ್ಗಲ್ಲುಗಳು ಒಂದು 3-4 ವೀರ್ಗಲ್ಲುಗಳಿದ್ದಾವೆ. ಅದೋ ರೀತಿಯಲ್ಲಿ ಬಂಟನ ಕಲ್ಲುಗಳು ಅಲ್ಲಲ್ಲಿ ಜಾಗದಲ್ಲಿ ಅಲ್ಲಲ್ಲಿ ಉಂಟು. ಅಷ್ಟು ಮಾತ್ರ ನಮಗೆ ಗೊತ್ತೇ ವಿನ ಮತ್ತು ಅದಕ್ಕಿಂತ ಹೆಚ್ಚಿಗೆ ಹೇಳಲಿಕ್ಕೆ ನಮಗೆ ಗೊತ್ತಿಲ್ಲ, ನಮಗೆ ತಿಳಿಯೋದು ಇಲ್ಲ. ಆಮೇಲೆ ಇಲ್ಲಿ ವಿಶೇಷ ಪೂಜೆಗಳು ಯಾವತ್ತಾಯ್ತಿರತ್ತೆ? ವಿಶೇಷ ಪೂಜೆಗಳು ಅಂದ್ರೆ ವಿಶೇಷ ಪೂಜೆಗಳು ಕಾರ್ತಿಕ ಮಾಸದಲ್ಲಿ, ಗಣಪತಿ ಚೌತಿ ಹಬ್ಬದಲ್ಲಿ, ಶಿವರಾತ್ರಿ ಟೈಮ್ನಲ್ಲಿ, ಆಮೇಲೆ ವರ್ಷದಲ್ಲಿ ಮತ್ತು ಸಂಕ್ರಾಂತಿ ಹಬ್ಬದಲ್ಲಿ ಈ ರೀತಿ ವಿಶೇಷ ಪೂಜೆ ನಡೀತಾ ಇರ್ತದೆ. ಆಮೇಲೆ ಇಲ್ಲಿ ತುಂಬಾ ಜನ ಭಕ್ತರು ಇದಾರಲ್ಲ? ಬರ್ತಾರೆ ಹೊರಗಡೆಯಿಂದ ಬರ್ತಾರೆ. ಒಂದು 300-400 ಜನ ಸೇರ್ತಾರೆ. ಅಂದ್ರೆ ವಿಶೇಷ ಪೂಜೆ ದಿವಸ ತುಂಬಾ ಜನ ಸೇರ್ತಾರೆ. ಮತ್ತೆ ಮಾಮೂಲು ಪೂಜೆ ಅಂತ ಯಾರು ಜನ ಸೇರಲ್ಲ, ಯಾರು ಇರಲ್ಲ. ಹಾಗೆ ತುಂಬಾ ವಿಶೇಷವಾಗಿಯೂ ಇದೆ ಆಂಜನೇಯ ಸ್ವಾಮಿ. ಹೌದು. ಸ್ನೇಹಿತರೆ, ಇದೆ ನೋಡಿ ಬಂಟರು. ಇಲ್ಲೊಂದಿದೆ, ಆ ಕಡೆ ಒಂದಿದೆ. ಸ್ನೇಹಿತರೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಎದುರುಗಡೆ ಇನ್ನೊಂದು ದೇವಸ್ಥಾನ ಇದೆ. ತುಂಬ ಅದ್ಭುತವಾಗಿ ವಿಶೇಷವಾಗಿಯೂ ಇದೆ ಸ್ನೇಹಿತರೆ. ಇದು ನರಸಿಂಹಸ್ವಾಮಿ ದೇವಸ್ಥಾನ. ಅದರ ಜೊತೆಯಲ್ಲಿ ಗೋಪಾಲಕೃಷ್ಣ, ಲಕ್ಷ್ಮಿ, ಈಶ್ವರ, ಗಣಪತಿ, ನಂದೀಶ್ವರ ವಿಗ್ರಹಗಳಿದೆ. ಸುತ್ತಲೂ ಒಂದು ವಿಡಿಯೋ ಮಾಡೋಣ. ಇಲ್ಲಿ 5 ವೀರ್ಗಲ್ಗಳು ಇದೆ ಸ್ನೇಹಿತರೆ. ನೋಡಿ,
ಸ್ನೇಹಿತರೆ, ಈ ವೀರ್ಗಲ್ಗಳು ತುಂಬ ಅದ್ಭುತವಾಗಿ ಇತಿಹಾಸ ಉಳ್ಳ ವೀರ್ಗಲ್ಗಳು ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ನೋಡಿ ಇನ್ನೊಂದು ವೀರ್ಗಲ್ಲು. ನೋಡಿ ಸ್ನೇಹಿತರೆ, ಇಲ್ಲೊಂದು 2 ಇದೆ ವೀರ್ಗಲ್ಗಳು. ಸ್ನೇಹಿತರೆ, ಇಲ್ಲೊಂದಿದೆ ನೋಡಿ ವೀರ್ಗಲ್. ಸ್ನೇಹಿತರೆ, ಬನ್ನಿ ಸುತ್ತಲೂ ವಿಡಿಯೋ ಮಾಡೋಣ, ದೇವ್ರ ದರ್ಶನ ಮಾಡೋಣ. ಸ್ನೇಹಿತರೆ, ಎದುರುಗಡೆ 2 ಬಿಲ್ಲುಪತ್ರ ಮರ ಇದೆ, ತುಂಬಾ ಹಳೇದಂತ ಕಾಣುತ್ತೆ ನೋಡಿ. ಬನ್ನಿ ಸ್ನೇಹಿತರೆ, ದೇವ್ರ ದರ್ಶನ ಮಾಡೋಣ. ಸ್ನೇಹಿತರೆ, ನಾನು ಗುಡಿ ಒಳಗಡೆ ಇದ್ದೇನೆ ನೋಡಿ. ಸ್ನೇಹಿತರೆ, ಇದು ನರಸಿಂಹಸ್ವಾಮಿ ಮೂರ್ತಿ ನೋಡಿ, ತುಂಬಾ ಅದ್ಭುತವಾಗಿದೆ. ಸ್ನೇಹಿತರೆ, ಇದರ ಪಕ್ಕದಲ್ಲಿ ಗೋಪಾಲ ಕೃಷ್ಣ. ಸ್ನೇಹಿತರೆ, ಇದು ಲಕ್ಷ್ಮೀ ದೇವಿ. ಇದು ಬನ್ನಿ ಸ್ನೇಹಿತರೆ, ಆ ಕಡೆ ಹೋಗೋಣ. ಸ್ನೇಹಿತರೆ, ನೋಡಿ ಈಶ್ವರ. ಸ್ನೇಹಿತರೆ, ಇಲ್ಲಿ 3 ಗಣಪತಿ ಮೂರ್ತಿಗಳಿದೆ ನೋಡಿ. ಸ್ನೇಹಿತರೆ, ಎದುರುಗಡೆ ಕಾಣ್ತಿರೋದು ನಂದೀಶನ ವಿಗ್ರಹ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ಬಂದು ನನಗಂತೂ ತುಂಬ ಖುಷಿ ಆಯಿತು. ಏನಕ್ಕಂದರೆ ತುಂಬ ವಿಶೇಷವಾಗಿದೆ ದೇವಸ್ಥಾನ, ತುಂಬ ಚೆನ್ನಾಗಿದೆ, ತುಂಬ ಹಳೆಯ ಕಾಲದ್ದು, ಹೊಯ್ಸಳರ ಕಾಲದ್ದು. ಉದ್ದೇಶ ಅಷ್ಟೇ, ನೀವೆಲ್ಲ ಬಂದು ನೋಡಲಿ ಅಂತ ವಿಡಿಯೋ ಮಾಡ್ತಿರೋದು. ಬಂದು ನೋಡಿ, ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಸ್ಥಳೀಯರು, ಅರ್ಚಕರು ಮಾಹಿತಿ ಕೊಡ್ತಾರೆ. ಯೋಗ ನರಸಿಂಹ, ಗೋಪಾಲಕೃಷ್ಣ ಹಾಗೂ ಲಕ್ಷ್ಮಿ ಒಂದು ಭಾಗದಲ್ಲಿ, ಇನ್ನೊಂದು ಭಾಗದಲ್ಲಿ ಗಣಪತಿ, ಈಶ್ವರ, ನಂದೀಶ್ವರ. ಹಾಗೆ ಆ ಕಾಲದಿಂದ ಇಲ್ಲಿ ಪ್ರತಿಷ್ಠಾಪನೆ ಹಾಕ್ಕೊಂಡು ಪೂಜೆ ಹಾಕ್ಕೊಂಡು ಇತ್ತಂತೆ. ನಾವು ಬಂದದ್ದು ಈಗ ಸ್ವಲ್ಪ ಸಮಯದ ಹಿಂದೆ, ಅದೇ 67ನೇ ಇಸ್ವಿಲಿ ನಾವು ಯಾವ ಊರಿಗೆ ಬಂದಾಗ ಇಲ್ಲಿ ಬಂದು ಪೂಜೆಗೆ ಅಂತೇಳಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದು. ಸುಮಾರು ವರ್ಷ ಪೂಜೆ ಮಾಡಿದ್ರು. ಈಗ ನಮ್ಮ ಕೈಲಾಗದೇ ಇರೋದನ್ನು ನಾವು ಬಿಟ್ಟಿದ್ದೇವೆ, ಬೇರೆಯವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮುಂದೆ ನಡ್ಸ್ಕೊಂಡು ಹಬ್ಬ ಹುಣ್ಣಿಮೆಗಳಲ್ಲಿ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಪೂಜೆ ಆಗುತ್ತೆ. ಮತ್ತು ಗಣಪತಿ ಚೌತಿ ಸಮಯ ಚೌತಿ ಗಣಪತಿ ಪೂಜೆ, ಮತ್ತು ಶಿವರಾತ್ರಿ ಟೈಮ್ನಲ್ಲಿ ಶಿವರಾತ್ರಿ ಪೂಜೆ, ಮಕರ ಸಂಕ್ರಮಣ ಅಂತೇಳಿ ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿ ಹಬ್ಬ, ಹೀಗೆ ಒಂದು 4-5 ಹಬ್ಬಗಳನ್ನ ಆಚರಿಸ್ತಾರೆ. ಬಾಕಿ ಅಂತ ದಿನ ಪೂಜೆಗಳು ಕೆಲಸ ನಡೀತಾ ಇರ್ತದೆ ಅಷ್ಟೇ. ಮತ್ತು ಹೆಚ್ಚಿನ ಭಕ್ತಾದಿಗಳು ಆ ಹಬ್ಬ ಹುಣ್ಣಿಮೆಗಳು ಸೇರ್ತಾರೆ ವಿನ ಮತ್ತು ಪ್ರತಿ ದಿವಸ ಯಾರು ಸೇರಲ್ಲ. ಹೀಗೆಲ್ಲ ನಡೀತಾ ಉಂಟು. ಹೀಗೆ ಹಳೆಯ ಕಾಲದ ಪೂರ್ವಕಾಲ ದೇವಸ್ಥಾನ. ಇದು ಜೀರ್ಣೋದ್ಧಾರ ಮಾಡಿ 84ನೇ ಇಸ್ವಿಲಿ ಪುನಃ ಜೀರ್ಣೋದ್ಧಾರ ಮಾಡಿ ಇದನ್ನು ಹೊಸ ದೇವಸ್ಥಾನ ರೂಪದಲ್ಲಿ ಮಾಡಿ ಪುನರ್ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದು. ಆಗಿನ ಕಾಲದವರೆಲ್ಲ ಸೇರಿ ಮಾಡಿ ಇವತ್ತಿಗೆ ಈ ದೇವಸ್ಥಾನ ಹೀಗೆ ಉಳ್ಕೊಂಡಿದೆ. ಅದೇ ರೀತಿಯಲ್ಲಿ ಇದು ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತೇಳಿ ನಮ್ಮಗಳೆಲ್ಲರ ಅಭಿಲಾಷೆ. ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಟ್ಟರೆ. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ತುಂಬ ಅದ್ಭುತವಾಗಿ ವಿಶೇಷವಾಗಿರುವಂಥ 1100 ವರ್ಷದ ಹೊಯ್ಸಳರ ಕಾಲದ ದೇವಸ್ಥಾನಗಳು ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಉದ್ದೇಶ ಅಷ್ಟೇ, ನೀವು ಬಂದು ನೋಡಲಿ ಅಂತ ನೀವು ವಿಡಿಯೋ ಮಾಡ್ತಿರೋದು. ತುಂಬ ಅದ್ಭುತವಾಗಿ ವಿಶೇಷವಾಗಿ ಇದೆ ಸ್ನೇಹಿತರೆ. ನನಗಂತೂ ಬಂದು ತುಂಬ ಖುಷಿಯಾಯಿತು. ನೀವು ಬಂದು ನೋಡಿ ತುಂಬ ಖುಷಿ ಪಡಿ ಸ್ನೇಹಿತರೆ. ಇದು ಹಾಸನದಿಂದ ಬರೀ 37 ಕಿಲೋಮೀಟ್ರ್ ಅಷ್ಟೇ ಮಾರ್ಗ. ಬಂದ್ಬಿಟ್ಟು ಹಾಸನದಿಂದ ಭಾಗ್ಯದಿಂದ ಮಡ್ಸಾಗರ ಆ ಮಾರ್ಗವಾಗಿ ಬರಬೇಕು. ಈ ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ ಸ್ನೇಹಿತರೆ. ಸಬ್ಸ್ಕ್ರೈಬರ್ ಆಗಿ, ಲೈಕ್ ಕೊಡಿ,
ಬೆಲ್ ಐಕನ್ ಒತ್ತಿ ಎಲ್ಲ ವಿಡಿಯೋ ನೋಡಿ ಸ್ನೇಹಿತರೆ. ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಸ್ನೇಹಿತರೆ.